ಎನ್ಆರ್ಬಿಸಿ ಕಾಲುವೆ ನೀರು ಜಮೀನಿಗೆ ನುಗ್ಗಿ ಬೆಳೆ ಹಾನಿಯಾಗಿದೆ. ರಾಯಚೂರು ಜಿಲ್ಲೆಯ ಇಂಗಳದಾಳ ಗ್ರಾಮ ಅಂತೇಳಿ ಅಲ್ಲಿ ಘಟನೆ ನಡೆದಿದೆ. ನೋಡಿ, ಈ ಎನ್ಆರ್ಬಿಸಿ ಕಾಲುವೆ ನೀರು ಜಮೀನಿಗೆ ನುಗ್ಗಿ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯ ಇಂಗಳದಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಲುವೆಯಲ್ಲಿ ಹೂಳು ತುಂಬಿ ಜಮೀನಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಕಾಲುವೆಗೆ ನೀರು ಹರಿಸುವ ಮುನ್ನ ಹೂಳೆ ಎತ್ತಿಲ್ಲ ಈ ಅಧಿಕಾರಿಗಳು, ಬೇಕಾಬಿಟ್ಟಿಯಾಗಿ ಬಿಟ್ಟಿರ್ತಕ್ಕಂಥದ್ದು ನೀರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರ್ತಕ್ಕಂಥ ಬೆಳೆ ನೀರು ಪಾಲಾಗಿ ಹೋಗಿದೆ. ರೈತ ಕಂಗಾಲಾಗಿ ಹೋಗಿದ್ದಾನೆ. ಇಂಗಳದಾಳ್ ಬೂದಿನಾಳ್ ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಜಿಸಿಬಿಯಿಂದ ಸ್ವತಃ ಕಾಲುವೆ ಸ್ವಚ್ಛ ಮಾಡಿಕೊಂಡಿದ್ದಾರೆ ರೈತರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ರೈತರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರು, ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಅಧಿಕಾರಿಗಳು ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ. ರೈತರ್ರೀ ಅವರು ಮೊದಲೇ ಈಗ ಯಾವುದೋ ಒಂದು ಕಾರಣಕ್ಕೆ ರೈತರ ಲಾಸ್ ಆಗ್ತಾನೆ. ಬೆಳೆ ಬೆಳೆದ್ರೆ ರೇಟ್ ಸಿಗೋದಿಲ್ಲ, ಬೆಲೆ ಸಿಗೋದಿಲ್ಲ ಅಂಥೇಳಿ ಪಾಪ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗೆ ನೀವು ಆ ಕಾಲುವೆಯನ್ನು ಸ್ವಚ್ಛ ಮಾಡಿ ಅಥವಾ ಅಲ್ಲಿನ ಹೂಳೆತ್ತಿ ನೀರು ಬಿಡೋದಕ್ಕಾಗೋದಿಲ್ವ? ಆ ಹೂಳು ನೀವು ಎತ್ತಿಲ್ಲ ಅಂತ ಹೇಳಿದ್ರೆ ಆ ಕಾಲುವೆ ಬೇಗ ತುಂಬಿಕೊಂಡು ಬಿಡುತ್ತೆ, ನೀರು ಪಾಸ್ ಆಗೋದಿಲ್ಲ ಅಲ್ಲಿಂದ. ಸೊ ಈ ಥರದ ಘಟನೆಯಲ್ಲಿ ರೈತನೇ ಸಂಕಷ್ಟಕ್ಕೆ ಸಿಲುಕೋದು ಹೊರತು ಮತ್ಯಾರೂ ಅಲ್ಲ. ಈ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವಾಗ ರೈತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಅವರು ಸ್ವತಃ JCBಗಳನ್ನು ಬಳಸಿ ಆ ಒಂದು ಕಾಲುವೆಯ ಹೂಳೆತ್ತುವ ಕೆಲಸವನ್ನು ಮಾಡಿದ್ದಾರಂತೆ. ಅಧಿಕಾರಿಗಳೇನಕ್ಕಿರೋದು, ಮತ್ತೆ ಹಾಳು ಮಾಡೋದಕ್ಕಿರೋದು ಅಧಿಕಾರಿಗಳು. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು.